परब्रह्म तस्मै श्री गुरुवे नमः तस्मै श्री गुरुवे नमः ಶಾರ್ದಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಗೆ ಶಾರ್ದಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಗೆ ಎದ್ದೋಡಿ ಬಾರೆ ಮಾತಾಯಿ ಎದ್ದೋಡಿ ಬಾರೆ ಮಾತಾಯಿ ನಿನಗಾಗಿ ಕಾದು ಕುಳಿತಿರುವೆ ಶಾರ್ದಾಳ ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮಂಬಿಗೆ ಶಾರ್ದಾಳ ಗ್ರಾಮದಲ್ಲಿ
ಧರಿ ಬೆಳಗವ ಧರಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಿ ತಾಯಿ ಭುವನೇಶ್ವರಿ ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ಧರಿ ಬೆಳಗವ ಧರಿಸಿ ದೀನರ ಉದ್ಧರಿಸು ಧರಿ ಬೆಳಗವ ಧರಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ದಲಿತರ ಮನದಲ್ಲಿ ಮಹೋದಯಕ್ಕೆ ನೆನೆದರ ಮನದಲ್ಲಿ ನೆನೆಸುವುದೇಕೆ ದಲಿತರ ಮನದಲ್ಲಿ ಮಹೋದಯಕ್ಕೆ ನೆನೆದರ ಮನದಲ್ಲಿ ನೆನೆಸುವುದೇಕೆ ಕೇಳು ನನ್ನ ಮೊರೆಯ ರಕ್ಷಿಸು ಪರಮೇಶ್ವರಿ ಕೇಳು ನನ್ನ ಮೊರೆಯ ರಕ್ಷಿಸು ಪರಮೇಶ್ವರಿ ಧರಿ ಬೆಳಗವ ಧರಿಸಿ ದೀನರ ಉದ್ಧರಿಸು ಧರಿ ಬೆಳಗವ ಧರಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ದಲಿತರ ಮನದಲ್ಲಿ ಮಹೋದಯಕ್ಕೆ ನೆನೆದರ ಮನದಲ್ಲಿ ನೆನೆಸುವುದೇಕೆ ದಲಿತರ ಮನದಲ್ಲಿ ಮಹೋದಯಕ್ಕೆ ನೆನೆದರ ಮನದಲ್ಲಿ ನೆನೆಸುವುದೇಕೆ ಕೇಳು ನನ್ನ ಮೊರೆಯ ರಕ್ಷಿಸು ಪರಮೇಶ್ವರಿ ಕೇಳು ನನ್ನ ಮೊರೆಯ ರಕ್ಷಿಸು ಪರಮೇಶ್ವರಿ ಧರಿ ಬೆಳಗವ ಧರಿಸಿ ದೀನರ ಉದ್ಧರಿಸು ಧರಿ ಬೆಳಗವ ಧರಿಸಿ ಧರಿ ಬೆಳಗವ ಧರಿಸಿ ಧರಿ ಬೆಳಗವ ಧರಿಸಿ ದೀನರ ಉದ್ಧರಿಸು ಅಮ್ಮ ತಾಯಿ ಭೂಮಿ ತಾಯಿ ತಾಯಿ ಈ ಮಣ್ಣನ್ನೇ ಚಿನ್ನ ಎಂದು ನಂಬಿಕೊಂಡು ನನ್ನ ಪತಿದೇವರು ನನ್ನ ಮೈದನರು ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದಾರೆ ನಿನ್ನನ್ನು ನಂಬಿಕೊಂಡ ಈ ನಮ್ಮ ಬಾಳಿಗೆ ಬೆಳಕಾಗಿ ಬಂದ ಕಷ್ಟವನ್ನು ದೂರ ಮಾಡಿ ನಮ್ಮನ್ನು ಕರುಣಿಸು ಕಾಪಾಡು ತಾಯಿ ಕರುಣಿಸು ಕಾಪಾಡು ಕುಲುಕಾಗಿ ಬಡದಾಡಿ ಈ ಕುಲವನ್ನೇ ಬರೆತು ಈ ಭೂಮಿ ತಾಯಿಗಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಈ ರೈತರು ತಾಯಿ ಒಂದು ಸಹ ಕಣ್ತೆರೆದು ನೋಡಮ್ಮ ಕಣ್ತೆರೆದು ನೋಡು ಈ ನಮ್ಮ ಮನೆ ಈ ಸಮಾಜದಲ್ಲಿ ಮುಂದುವರಂತೆ ಮಾಡು ತಾಯಿ ಮಾಡು ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ ಕೋಟಿ ಕೋಟಿ ನಮನಗಳು ಹೃದಯ ಸಮುದ್ರ ಕಲಕಿ ಪತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಪತ್ತಿದ ದ್ವೇಷದ ಬೆಂಕಿ ಹೃದಯ ಸಮುದ್ರ ಕಲಕಿ ಪತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದಿಟ್ಟ ಸಂಹಾರಕ್ಕೆ ಶಿಷ್ಟ ಜೈಕಾರಕ್ಕೆ ದುಷ್ಟ ಸಂಹಾರಕ್ಕೆ ಶಿಷ್ಟ ಜೈಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ
ಅಶ್ವಮೇಧ ಹೋರಾಟ 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 ಎಲ್ಲಿಯವರೆಗೆ ಹೋರಾಡಬೇಕು ರೈತ? ಆದರೆ ಎಷ್ಟೇ ಹೋರಾಟಕ್ಕೆ ಅಂಜಿಲ್ಲ ಈ ರಂಗನಾಥ. ಬೆಳೆದ ಬೆಳೆಗೆ ಬೆಲೆ ಸಿಗದೇ ಇದ್ದಾಗ ಹೋರಾಡಬೇಕು. ವರ್ಷವಿಡೀ ದುಡಿದು ಆ ಬೆಳೆಯನ್ನು ಬೆಳೆಯಲು ಗೊಬ್ಬರ ಔಷಧ ಸಿಗದಾಗ ಹೋರಾಡಬೇಕು. ಬದುಕಿನಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಹೋರಾಡುತ್ತಿರುತ್ತಾರೆ. ಅಪ್ಪ ಮಕ್ಕಳಿಗಾಗಿ ಅವರ ಭವಿಷ್ಯಕ್ಕಾಗಿ ಹೋರಾಡಿದರೆ ಆ ಮಕ್ಕಳು ಮುಂದಿನ ತಮ್ಮ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಹೋರಾಡುತ್ತಾರೆ. ಮಡದಿ ಮತ್ತು ಗಂಡ ತಮ್ಮ ಸಂಸಾರದಲ್ಲಿ ಬರುವ ಕಷ್ಟ ನೋವುಗಳಿಗಾಗಿ ಹೋರಾಡುತ್ತಾರೆ. ಆದರೆ ಈ ರಂಗನಾಥ ರೈತರ ಕಷ್ಟ ನೋವುಗಳನ್ನು ದೂರ ಮಾಡಲೆಂದೇ ಪಣ ತೊಟ್ಟು ಜಮೀನ್ದಾರನಾಗಿ ಮಣ್ಣಿನ ಮಗನಾಗಿ ಹೋರಾಡಲು ಸಿದ್ಧನಾಗಿದ್ದಾನೆ. ಇಂದು ಕರ್ನಾಟಕ ಸರ್ಕಾರ ನನಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಈ ಪ್ರಶಸ್ತಿ ಹಿಂದೆ ಆ ರಾಜಕಾರಣಿಗಳು ನನಗೆ ಪ್ರಶಸ್ತಿ ನೀಡಿ ಅವರ ಇಚ್ಛೆಯಂತೆ ನನ್ನನ್ನು ನಡೆಸಿಕೊಳ್ಳುವ ದುರುದ್ದೇಶ ಹೊಂದಿದ್ರೆ ಅದೆಂದಿಗೂ ಸಾಧ್ಯವಿಲ್ಲ. ಈ ರಂಗನಾಥನ ಮಣ್ಣಿನ ಮಗನ ಮುಂದೆ ಇದಕ್ಕೆಲ್ಲ ಕಾರಣ ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇರುತ್ತಾಳಂತೆ. ಈ ನನ್ನೆಲ್ಲ ಯಶಸ್ವಿಗೆ ಕಾರಣ ನನ್ನ ಮಡದಿ ಮುದ್ದಿನ ಲಕ್ಷ್ಮಿ. ಈ ವಿಷಯ ಅವಳಿಗೆ ಹೇಳಿದರೆ ಅದೆಷ್ಟು ಖುಷಿ ಪಡುವಳು ಏನೋ ಅವಳು. ಆದರೆ ಪತಿವ್ರತ ಶಕ್ತಿಯಿಂದ ಸತತವಾಗಿ 3 ವರ್ಷ ಪೂಜೆ ಮಾಡಿ ಮಳೆ ಬರೆಸುತ್ತಿದ್ದಾಳೆ. ಆದರೆ ಇಂದು ಆ ಪತಿವ್ರತೆಯ ಭಕ್ತಿಯ ಪೂಜೆಯನ್ನು ನಾನು ನಗು ನಗುತ್ತಾ ಸ್ವಲ್ಪ ಕಡಿಮೆ ಮಾಡೋಣ. ಲಕ್ಷ್ಮಿಯನ್ನ ನಾನು ಕರೆದುಕೊಂಡು ಬರುತ್ತೇನೆ. ಅವಳು ಪೂಜೆ ಪುನಸ್ಕಾರ ಜೊತೆ ನಿಂತೇ ಇರುತ್ತಾಳೆ. ಕಳ್ಳಿ ಯಾರೆಂದು ಗೊತ್ತೇ ಮಾಡಿಕೊಂಡೆ ಬಿಟ್ಟೆ. ಹಾ ಲಕ್ಷ್ಮಿ, ಏನ್ ಮಾಡ್ತಾ ಇದೆ ಲಕ್ಷ್ಮಿ? ಎಂದು ನಿನ್ನ ಪೂಜೆ ಅದ್ಭುತವಾಗಿದೆಯಲ್ಲ, ಏನು ವಿಶೇಷ? ಹೌದು ಬನ್ನಿ ಸ್ವಾಮಿ, ಮುರುನಾಳ ಅಖಂಡೇಶ್ವರ ಸ್ವಾಮಿ ಆ ಸಿರ್ದೇವಿ ರಾಮಾಯಣ ಮಾಡ್ತಾ ಇದ್ದೀರಿ. ಅಷ್ಟರಲ್ಲಿ ನೀವು ಬಂದ್ರಿ. ನೀವು ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊ ಬನ್ರಿ. ಹಾಗೆ ಆಗಲಿ ಲಕ್ಷ್ಮಿ. ಎದ್ದೇಳು ಲಕ್ಷ್ಮಿ, ಎದ್ದೇಳು. ದೀರ್ಘ ಸುಮಂಗಲಿ ಭವ. ಎಂತಹ ಅಚಲವಾದ ಶ್ರದ್ಧಾ ಭಕ್ತಿ ಲಕ್ಷ್ಮಿ ನಿನ್ನದು. ಇಂದು ಈ ನಿನ್ನ ಅಚಲವಾದ ಭಕ್ತಿಯಿಂದ ಆ ದೇವತೆಗಳು ಮಹಾಪುರುಷರು ಪ್ರಸನ್ನರಾಗಿ ಈ ಮಣ್ಣಿನ ಮಕ್ಕಳ ರೈತರ ರಕ್ತದ ಕಣದಲ್ಲಿ ಅವರಿಸಿ ಮುಕ್ತಿ ಬೇಡುವ ಈ ಮುಕುಟಕ್ಕೆ ಆ ಕಟೀಲು ಪರಮೇಶ್ವರಿ ಅವತರಿಯಾದ ನಮ್ಮ ಗ್ರಾಮದೇವಿ ಆದಿಶಕ್ತಿ ಪ್ರಸನ್ನಳಾಗಿ ಮಳೆರಾಜನನ್ನೇ ಭೂಮಿಗೆ ಇಳಿಸಿ ಈ ಮಣ್ಣಿನಲ್ಲಿ ಚಿನ್ನದಂತ ಬೆಳೆ ಬೆಳೆದು ರೈತನ ಹೆಸರು ನಾಡಿನ ಉಸಿರಾಗಲಿ ಎಂದು ಹರಸಿ ಮಣ್ಣಿನ ಮಕ್ಕಳ ಕೀರ್ತಿ ಸದಾ ಉಳಿಯುವಂತಾಗಲಿ ಈ ನಿನ್ನ ಪೂಜಾ ಫಲದಿಂದ ಲಕ್ಷ್ಮಿ. ಸ್ವಾಮಿ, ಎಂತ ಮಾರ್ಗವಿದ್ದೀರಿ ಈ ನಿಮ್ಮ ಆಶೀರ್ವಾದದಲ್ಲಿ. ಶಕ್ತಿಯಿಂದಲೇ ಭಕ್ತಿ, ಭಕ್ತಿಯಿಂದಲೇ ಮುಕ್ತಿ ಅಲ್ವಾ? ಹೌದು ಲಕ್ಷ್ಮಿ, ಹೌದು. ಅಂದು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಯುದ್ಧವಾಯಿತು. ಅಂದು ಪಾಂಡವರ ಧರ್ಮ ಭಕ್ತಿಗೆ ಆ ಶ್ರೀಕೃಷ್ಣ ಪರಮಾತ್ಮ ಒಲಿದು ಅವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿ ರಕ್ಷಿಸಿದಂತೆ ಈ ನಿನ್ನ ಪೂಜೆ ಲಕ್ಷ್ಮಿ ನನಗೆ ಪವಾಡವಾಗಿದೆ ಕಣೆ. ಅಂದರೆ ನಿಮ್ಮ ಮಾತಿನ ಅರ್ಥದಲ್ಲಿ ಪ್ರಶಸ್ತಿಯ ಗುಟ್ಟಿರಬೇಕು ಅಲ್ವೇನ್ರಿ? ಹೌದು ಲಕ್ಷ್ಮಿ.
3 ವರ್ಷ ಸತತವಾಗಿ ಮಳೆ ಬಾರದೆ ಈ ವರ್ಷ ಚೆನ್ನಾಗಿ ಮಳೆ ಬಂದು ಈ ಭೂತಾಯಿಯ ಗರ್ಭದಲ್ಲಿ ನಮ್ಮ ಹೊಲ ಗದ್ದೆಗಳಲ್ಲಿ ಭತ್ತ, ಕಬ್ಬು, ಜೋಳ ಅನೇಕ ಬೆಳೆಗಳು ಸಮೃದ್ಧಿಯಿಂದ ಬೆಳೆದು ನಿಂತಿವೆ ಚಿನ್ನ. ಆ ಪರಿಣಾಮವಾಗಿ ಈ ಭೂಮಿ ತಾಯಿಯ ಋಣದಿಂದ ನಾನು ಕರ್ನಾಟಕ ಇತಿಹಾಸದಲ್ಲಿ ಗುರುತಿಸುವಂತೆ ಮಾಡಿದ್ದಾಳೆ ಲಕ್ಷ್ಮಿ. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಲಕ್ಷ್ಮಿ ನೋಡಿಲ್ಲಿ ಇಂದು ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ನೀಡುವ ಉತ್ತಮ ಪ್ರಗತಿಪರ ರೈತ ಪ್ರಶಸ್ತಿಯನ್ನು ನೋಡಿಲಿ ಚಿನ್ನ ನನಗೆ ನೀಡಿ ಸನ್ಮಾನ ಮಾಡಿದೆ. ನನಗೆ ಬಹಳ ಸಂತೋಷವಾಗಿದೆ ಲಕ್ಷ್ಮಿ. ಇದಕ್ಕೆಲ್ಲ ಕಾರಣ ನೀನು. ಇದು ನಿನಗೆ ಸಲ್ಲಬೇಕು ಕಣೆ, ನಿನಗೆ ರೀ. ಸಂತೋಷ ರೀ, ಈ ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ ರೀ. ರೈತನೇ ರಾಷ್ಟ್ರದ ಸಂಪತ್ತು ಎಂದು ಈ ಶಾರದಾಳ ಊರಿನ ಮಣ್ಣಿನ ಮಕ್ಕಳ ಹೆಸರು ಈ ಕರ್ನಾಟಕದ ಇತಿಹಾಸದಲ್ಲಿ ಉಳಿದಿದೆಯಲ್ಲ. ಅಷ್ಟೇ ಅಲ್ಲದೆ ನಾನು ನಿಮ್ಮ ಕೈ ಹಿಡಿದು ಸತಿಯಾಗಿ ಬಂದಿದ್ದು ನನ್ನ 7 ಜನ್ಮದ ಭಾಗ್ಯ ರೀ. ಭಾಗ್ಯಶಾಲಿ ಲಕ್ಷ್ಮಿ. ಇದರಲ್ಲಿಯೂ ನಿನ್ನ ಶ್ರಮವಿದೆ ಲಕ್ಷ್ಮಿ, ನಿನ್ನ ಶ್ರಮವಿದೆ. ಯಾಕೆಂದರೆ ಲಕ್ಷ್ಮಿ, ನೀನು ಶ್ರೀಮತಿಯಾಗಿ ನನ್ನ ಮನೆಗೆ ಬಂದು ಮಡದಿಯಾಗಿ ಕೋಪ ತಾಪಗಳನ್ನು ಅಳಿಸಿ ಕಾರೇಸು ಮಂತ್ರಿ ಕರುಣೇಶು ದಾಸಿ ರೂಪೇಶು ಲಕ್ಷ್ಮಿ ಭೋಜೇಸು ಮಾತಾ ಶಯನ ಸುರಂಬ ಕ್ಷಮಯ ದರಿದ್ರ ಎಂಬ 6 ಗುಣಗಳನ್ನು ಹೊತ್ತು ನನ್ನ ಮನೆಗೆ ಮತ್ತು ನನ್ನ ಮನಕ್ಕೆ ಮಡದಿಯಾಗಿ ಬಂದು ಲಕ್ಷ್ಮಿ, ಇದಲ್ಲದೆ ನೀನು ಮತ್ತು ನಾನು ನಮ್ಮಿಬ್ಬರ ಸಂಸಾರದ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಆ ಪರಶಿವನು ತೋರಿಸಿದ ದಾರಿಯಲ್ಲಿ ಸಾಗಿದಾಗಲೇ ಕನೆ ನಮಗೆ ಸದ್ಗತಿ. ಅಷ್ಟೇ ಅಲ್ಲದೆ ನಾವು ಪಾತ್ರಧಾರಿಗಳು ಮಾತ್ರ ಲಕ್ಷ್ಮಿ. ಈ ಭೂಮಿಯ ಮೇಲೆ ಎಲ್ಲವೂ ಆ ಈಶ್ವರನ ಇಚ್ಛೆಯಂತೆ ನಡುತ್ತದೆ ಈ ಭೂಮಿಯ ಮೇಲೆ. ಅಷ್ಟೇ ಅಲ್ಲ ಲಕ್ಷ್ಮಿ, ಪತಿರತೆಯ ಪಟ್ಟ ಹೊತ್ತು ದಿಟ್ಟ ಹೆಣ್ಣಾಗಿ ಪತಿಪಾದ ಸೇವಾಸಕ್ತಳಾಗಿ ಪತಿಯೇ ದೇವರೆಂದು ತಿಳಿದು ಪತಿಯನ್ನು ತನ್ನ ಹೃದಯ ಮಂದಿರದಲ್ಲಿ ಪೂಜಿಸುತ್ತಾ ಬಾಳಿದ ಸತಿ ಮಾತೆ ಅನುಸೂಯಾಳಂತೆ ಲಕ್ಷ್ಮಿ, ನೀನು ಇಂದು ನನ್ನ ಎಲ್ಲ ಕೀರ್ತಿಗಳಿಗೆ ಕಳಸವಾಗಿದೆಯಾ ಕಣೆ. ಹೋಗ್ರಿ, ಈ ನಿಮ್ಮ ಮಾತಿನಲ್ಲಿ ತುಂಬಾ ಹೊಗಳಿಕೆ ಇದೆ. ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ, ಹೊಗಳಿಕೆ ಮಾತಲ್ಲ. ನೀನು ನನ್ನೊಂದಿಗೆ ಮಡದಿಯಾಗಿ ಬಂದು ಉತ್ತಲು ಬಿತ್ತಲು ಸಹಕರಿಸಿ ಕಲ್ಲು ಮುಳ್ಳು ಕಸ ಕಡ್ಡಿ ಕಿತ್ತಿ ರಾತ್ರಿ ಹಗಲೆನ್ನದೆ ಕಲ್ಲು ಮುಳ್ಳು ಎತ್ತಿ ಹಾಕಿ ಬಂಜರು ಭೂಮಿಯಾಗಿದ್ದ ಈ ಭೂಮಿಯನ್ನು ಭತ್ತ ಬೆಳೆಯುವಂತೆ ಮಾಡಿದ ಮಹಾಧೈರ್ಯವಂತ ಕಣೆ ನೀನು, ಮಹಾಧೈರ್ಯವಂತೆ. ಅಷ್ಟೇ ಅಲ್ಲದೆ ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ. ಯಾಕೆಂದರೆ ಮದುವೆಯಾಗಿ ಹೊಸದಾಗಿ ಬಂದು ಒಂದೇ ವರ್ಷದಲ್ಲಿ ಅಣ್ಣ ತಮ್ಮಂದಿರನ್ನು ಬೇರೆ ಮಾಡುವ ದುಷ್ಟ ಹೆಣ್ಣುಗಳಿದ್ದಾರೆ ಈ ಸಮಾಜದಲ್ಲಿ. ಅಷ್ಟೇ ಅಲ್ಲದೆ ಗಂಡನನ್ನೇ ನಂಬಿ ಮನೆಗೆ ಬಂದಾಗ ತವರ ಮನೆ ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಬಂದ ಹೆಂಡತಿಗೆ ಆ ಗಂಡನಾದ ಪಾಪಿ ಆ ಹೆಣ್ಣಿಗೆ ಮೋಸ ಮಾಡಿ ಪರಸ್ತ್ರೀ ವ್ಯಾಮೋಹನಾಗಿ ಆ ಮಡದೆಯನ್ನು ನಿರ್ಲಕ್ಷ್ಯ ಮಾಡಿ ಮಕ್ಕಳು ಹೆಂಡತಿ ಎನ್ನದೆ ಎಲ್ಲೋ ಕುಡಿದು ಬಿದ್ದು ಉಳ್ಳಾಡುತ್ತ ಜೀವನವನ್ನು ಹಾಳು ಮಾಡಿಕೊಂಡಾಗ ಆ ಸತಿಯಾದವಳು ದಿಟ್ಟತನದ ಧೈರ್ಯ ತೋರಿ ಮನೆಯಿಂದ ಹೊರಗೆ ಬಂದು ಕೂಲಿ ನಾಲಿ ಮಾಡಿ ತನ್ನ ಹೊಟ್ಟೆಯನ್ನು, ತನ್ನ ಮಾವ ಅತ್ತೆಯರ ಹೊಟ್ಟೆಯನ್ನು, ಮಕ್ಕಳ ಹೊಟ್ಟೆಯನ್ನು ತುಂಬಿಸುತ್ತಾ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಡುವ ಒಳ್ಳೆಯ ಹೆಣ್ಣುಗಳು ಎಷ್ಟಿದ್ದಾರೆ ಈ ಸಮಾಜದಲ್ಲಿ. ಹೀಗಿರುವಾಗ ಹುತ್ತಲು ಬಿತ್ತಲು ನನ್ನೊಂದಿಗೆ ಯಾವತ್ತು ಸಹಕರಿಸಿ ನನ್ನನ್ನು ಕರ್ನಾಟಕ ಇತಿಹಾಸದಲ್ಲಿ ಗುರುತಿಸುವಂತೆ ಮಾಡಿ ಇಂದು ನನ್ನನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷನ ಆಗಿದ್ದೇನೆ ಅಂದರೆ ಲಕ್ಷ್ಮಿ, ಅದಕ್ಕೆಲ್ಲ ನಿನ್ನ ಕಾಲ್ಗುಣ ಮತ್ತು ನಿನ್ನ ಪ್ರೀತಿ, ನಿನ್ನ ಧೈರ್ಯ ಎಲ್ಲವೂ ಕಾರಣ ಲಕ್ಷ್ಮಿ, ಎಲ್ಲವೂ ಕಾರಣ. ಸ್ವಾಮಿ, ಅಲ್ಲಿ ವಿದ್ಯಾವಂತಳಾಗಿ ಮಹಿಳಾ ಸಂಘಟನೆ ಮಾಡಿ
ಈ ಮಣ್ಣಿನೊಂದಿಗೆ ನಿಮ್ಮ ಸೇವೆ ಮಾಡುತ್ತಿರೋದು ಇದು ನನ್ನ ಪ್ರಯತ್ನ ಅಷ್ಟೇ ರೀ. ಲಕ್ಷ್ಮಿ, ಇದೇ ಹೆಣ್ಣಿನ ಜೀವನ ಎಂದು ತಿಳಿಯುವುದು ಈ ಸಮಾಜ. ಹೆಣ್ಣು ಕೇವಲ 4 ಗೋಡೆ ಮಧ್ಯೆ ಜೀವನ ಮಾಡುವಳೆಂದು ತಿಳಿದ ತಿಳಿಗೇಡಿಗಳಿಗೆ ಅಂದು ಮಹಿಳಾ ಸಭೆಯಲ್ಲಿ ಸರಿಯಾಗಿ ಬುದ್ಧಿ ಮಾತನ್ನೇ ಹೇಳಿದೆ ಲಕ್ಷ್ಮಿ. ಹೆಣ್ಣು ಬೆನ್ನಿಗೆ ಅಂಟಿದ ಹುಣ್ಣೆಂದು ತಿಳಿದ ಈ ಸಮಾಜಕ್ಕೆ ಅಂದು ಸರಿಯಾಗಿ ಬುದ್ಧಿ ಮಾತು ಹೇಳಿದೆ ನೀನು. ಹೆಣ್ಣನ್ನು ಚೂಡಾಯಿಸಿ ಚೂಡಾಮುನಿ ರತ್ನವನ್ನೇ ಕೊಡುತ್ತೇನೆಂದು ಹೇಳಿ ಹೆಣ್ಣು ಕುಲವನ್ನು ಮಣ್ಣು ಪಾಲು ಮಾಡಲು ನಿಂತಿರುವ ಈ ಕಟುಕರಿಗೆ ಅಂದು ಮಹಿಳಾ ಸಭೆಯಲ್ಲಿ ಸರಿಯಾಗಿ ಬುದ್ಧಿ ಮಾತು ಹೇಳಿ ಹೆಣ್ಣು ಈ ಜಗದ ಕಣ್ಣು, ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗದ ತೊಟ್ಟಿಲು ಎಂದು ಸಾರಿ ಹೇಳಿ ಅಂದಿನ ಕಾಮುಕ ಗಂಡಸಕರಿಗೆ ನೀನು ಬುದ್ಧಿ ಮಾತು ಹೇಳಿ ಈ ಮಣ್ಣಿನಲ್ಲಿ ಚೆನ್ನಾಗಿ ದುಡಿದು ನಿಮ್ಮ ಬೆವರು ಹರಿಸಿ ಮಣ್ಣಿನ ಮಕ್ಕಳಾಗಿರಿ ಎಂದು ಕೈ ಎತ್ತಿ ಹೇಳಿದ ಮಾತು ಆ ದೇವರಿಗೆ ತಲುಪಿತೋ ಏನೋ. ಆ ಪರಿಣಾಮವಾಗಿ ಈ ಪ್ರಶಸ್ತಿ ನನಗೆ ಸಿಕ್ಕಿತು ಚಿನ್ನ ಲಕ್ಷ್ಮಿ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಅಳುಕು ಲಕ್ಷ್ಮಿ, ಆದರೆ ಅಳುಕು. ಸ್ವಾಮಿ, ಆದ್ರೆ ಎಂಬ ಅಪಶಬ್ದ ಮಾತೇಕ್ರಿ ನಿಮ್ಮ ಬಾಯಿಂದ? ಹೌದು ಲಕ್ಷ್ಮಿ, ಸಾಕಷ್ಟು ಶಾಲೆ ಕಲಿತು ವಿದ್ಯಾವಂತನಾದರೂ ಸರ್ಕಾರಿ ಹುದ್ದೆ ಪಡೆಯುವ ಸಾಮರ್ಥ್ಯವಿದ್ದರು ನನ್ನ ತಮ್ಮ ಭದ್ರ ಕುರಿ ಸಾಕಾಣಿಕೆ ಮಾಡುತ್ತಾ ಕುಸ್ತಿಯನ್ನ ಆಡುತ್ತಾ ಈ ಅಣ್ಣನೊಂದಿಗೆ ಸದಾಕಾಲ ಇರಬೇಕೆಂಬ ಆಸೆಯಿಂದ ಸರ್ಕಾರಿ ಹುದ್ದೆ ಹೋಗದೆ ಈ ಅಣ್ಣನಿಗೆ ಬೆನ್ನೆಲುಬಾಗಿ ನಿಂತಿದ್ದಾನೆ. ಅಂತಹ ನನ್ನ ತಮ್ಮ ವೀರಭದ್ರನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಹಿರಿ ಮಗನಂತೆ ಕಂಡು ಲಕ್ಷ್ಮಿ, ಇಷ್ಟೇ ಅಲ್ಲದೆ ಅಣ್ಣ ಚೆನ್ನಾಗಿ ಶಾಲೆ ಕಲಿತು ವಿದ್ಯಾವಂತಳಾಗಿ ಸರ್ಕಾರಿ ಹುದ್ದೆ ಪಡೆದು ದೊಡ್ಡ ಸಾಹೇಬಳಾಗಿ DC ಸಾಹೇಬಳಾಗಿ ಬರ್ತೀನಿ ನಾನು ಎಂದು ನನಗೆ ವಚನ ಕೊಟ್ಟು ಓದುತ್ತಿರುವ ನನ್ನ ಮುದ್ದಿನ ತಂಗಿ ಭಾಗ್ಯಶ್ರೀಯನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಿರಿಮಗಳಂತೆ ಕಂಡು ಲಕ್ಷ್ಮಿ, ಅಂದಿನಿಂದ ಇಂದಿನವರೆಗೆ ಅವರನ್ನು ಜೋಪಾನ ಮಾಡಿ ಉಣಿಸಿ ಬೆಳೆಸಿ ತುತ್ತು ಮಾಡಿ ಉಣಿಸಿ ಶೃಂಗರಿಸಿ ಶಾಲೆಗೆ ಕಳಿಸಿ ವಿದ್ಯಾವಂತನಾಗಿ ಮಾಡಿದ ಮಹಾತಾಯಿ ಕಣೆ ನೀನು. ಇನ್ನು ಮುಂದೆಯೂ ಹಾಗೆ ನಡೆದುಕೊಂಡು ಹೋಗುತ್ತೇನೆಂದು ನನಗೆ ಮಾತು ಕೊಡು ಚಿನ್ನ. ಸ್ವಾಮಿ, ಇಲ್ಲಿವರೆಗೂ ನನ್ನನ್ನು ಹೊಗಳಿ ಹೊಣ್ಣಕ್ಕೇರಿಸಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಸೌಂದರ್ಯ ಎಂಬ ಸುಳಿಗಾಳವೇ ಬೇಡ ರೀ, ಬೇಡ ಸ್ವಾಮಿ. ನಿತ್ಯ ಬೆಳಗು ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿಯೂ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅಂತ ನಾನು ಭಾವಿಸ್ತೇನ್ರಿ. ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅಂತ ಈ ನಿಮ್ಮ ಹೆಸರು ಈ ಸಮಾಜದಲ್ಲಿ ತರುತ್ತೇನೆ ಸ್ವಾಮಿ. ಈ ಮಾತು ಸತ್ಯ ರೀ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಬಹಳ ಸಂತೋಷವಾಯಿತು ಲಕ್ಷ್ಮಿ, ನಿನ್ನ ಮಾತು ಕೇಳಿ ಬಹಳ ಸಂತೋಷವಾಯಿತು ನನಗೆ. ಬಾ ಲಕ್ಷ್ಮಿ ಬಾ, ಈ ಸಂಭ್ರಮದ ಸಡಗರದಲ್ಲಿ ನಾವಿಬ್ಬರು ಆನಂದದ ಹಡಗು ಹತ್ತಿ ಈ ಚಂದಿರನ ಬೆಳದಿಂಗಳದಲ್ಲಿ ನೀನೊಂದು ನಕ್ಷತ್ರವಾಗಿ ನಾನೊಂದು ನಕ್ಷತ್ರವಾಗಿ ಚಿನ್ನ ನೀನು ಕೋಗಿಲೆಯಂತೆ ಹಾಡುತ್ತಾ ನವಿಲಿನಂತೆ ನೃತ್ಯಿಸುತ್ತಾ ಈ ರಂಗ ಸಜ್ಜಿಕೆಯಲ್ಲಿ ಹೆಜ್ಜೆ ಮೇಲೊಂದು ಹೆಜ್ಜೆಯನ್ನು ಹಾಕುತ್ತಾ ಗೆಜ್ಜೆ ಕಾಲುಗಳ ನಾದವ ತೋರುತ್ತಾ ಈ ಸಜ್ಜನ ರೈತನ ಕೈ ಹಿಡಿದು ನೃತ್ಯ ಮಾಡು, ಆನಂದಿಸು ಚಿನ್ನ, ಆನಂದಿಸು. ಆಗ್ಲಿ ದೊರೆಗಳ ಮಾತು ಮೀರೋದಂತೆ ನಿಮ್ಮ ಆಸೆಯಂತೆ ಆಗಲಿ. ಲಕ್ಷ್ಮಿ ಬಾ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀ ಬಾರಿ ನನ್ನ ಚೆಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀನು ಸಿಹಿ ಮುತ್ತಿನ ಕಾಣಿಕೆ ನೀವಾರೆ ನನ್ನ ಸನಿಹ
ಸಿಹಿ ಮುತ್ತಿನ ಕಾಣಿಕೆ ನೀವಾರೆ ನನ್ನ ಸರಿಹದೆ. ಲಾ 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 ಭದ್ರ ತಂಗಿಯನ್ನು ಕಾಲೇಜಿಗೆ ಕರೆದುಕೊಂಡು ಬರುತ್ತೇನೆಂದು ಹೋಗಿದ್ದಾನೆ. ಇಷ್ಟರಲ್ಲೇ ಬರಬಹುದು ಲಕ್ಷ್ಮಿ. ಬಂದ ನಂತರ ಎಲ್ಲರೂ ಸೇರಿ ಹಿಂದಿನ ಪೂಜೆಯ ನಮ್ಮ ಮನೆಯ ಪೂಜೆಯ ಸಿಹಿ ಭೋಜನವನ್ನು ಎಲ್ಲರೂ ಸೇರಿ ಆನಂದದಿಂದ ಊಟ ಮಾಡೋಣ. ಅಲ್ಲಿ ನೋಡ್ರಿ, ನೆನ್ಸೋಷ್ಟ್ಲಿ ನನ್ನ ಮೈದ್ನ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ ಬಾ ಸಹೋದರ, ತಂಗಿಯನ್ನು ಕಾಲೇಜಿನಿಂದ ಕರೆದುಕೊಂಡು ಈಗ ಬಂದೇನಪ್ಪ. ಹೌದಣ್ಣ, ನಸುಕಿನಲ್ಲಿ 4 ಗಂಟೆ ಕುಸ್ತಿ ಪ್ರಾಕ್ಟೀಸ್ ಮುಗಿಸಿ ನಮ್ಮ ಮೇಲೆ ಹೊಲಿಕೆ ನೀರು ಹಾಯಿಸಿ ತಂಗಿ ಅಣ್ಣನ್ನು ಕಾಲೇಜಿಂದ ಕರೆದುಕೊಂಡು ಬರಬೇಕಾದ್ರೆ ಇಷ್ಟೊಂದು ತಡ ಆಯ್ತಣ್ಣ. ಭಾಗ್ಯಶ್ರೀ, ಪರೀಕ್ಷೆ ಹೇಗಾಯ್ತಮ್ಮ? ಕ್ಲಾಸ್ಗೆ ಫಸ್ಟ್ ಬರೋದ್ರಲ್ಲಿ ಸಂದೇಹವೇ ಇಲ್ಲ ಅತ್ತಿಗೆ. ನಾನೇ ನಮ್ಮ ಕ್ಲಾಸ್ಗೆ ಫಸ್ಟು. ನೀವಿಬ್ಬರು ನನ್ನೆರಡು ಕಣ್ಣುಗಳಿದ್ದಂತೆ ಭದ್ರಾ ತಂಗಿ. ನನಗೂ ನಿಮ್ಮ ಸಂತೋಷವೇ ನನ್ನ ಸಂತೋಷ. ನೀವೆಂದಿಗೂ ಹೀಗೆ ಆನಂದದಿಂದ ಸಂತೋಷವಾಗಿರಬೇಕು. ಇದು ನನ್ನ ಆಶೀರ್ವಾದ ನಿಮಗೆ. ನನಗೂ ಅಷ್ಟೇ ಅಣ್ಣ. ನಿಮ್ಮ ಧರ್ಮ ರಾಜನಿಂದ ನಿಮ್ಮ ಧರ್ಮ ನಿಷ್ಠೆಯಲ್ಲಿ ಬೆಳೆದು ನಾನು ಭೀಮನಿಂದ ಪರಿಪಾಲಿಸಿ ನಿಮ್ಮೊಂದಿಗೆ ಈ ಮಣ್ಣಿನ ಋಣ ತೀರಿಸುತ್ತೇನೆ. ಮೈದನ ಅಂತ ಪವಿತ್ರ ಶರಣರ ಭಕ್ತಿಯಿಂದ ನಡೆದಾಗಲೇ ನಿಮ್ಮಣ್ಣನವ್ರಿಗೆ ರೈತರ ಪ್ರಶಸ್ತಿ ಕೊಟ್ಟಾರಪ್ಪ ಸರ್ಕಾರದವರು. ಆ ಸುದ್ದಿಯನ್ನು ಕೇಳಿ ರಭಸದಿಂದ ಬಂದ ಎತ್ತಿಗೆ ದಾರಿ ಇದ್ದಕ್ಕೂ ಅನ್ನ ಜಯಘೋಷ ಸುದ್ದಿಯನ್ನು ಕೇಳಿ ಆ ಚಕ್ರವರ್ತಿ ತನ್ನ ಕರ್ಕಶ ಮಾತಿನ ಕೇಳಿ ನಾನು ನಿಮ್ಮ ಸಂತೋಷಕ್ಕೆ ಬಂದೆ. ಹೌದು ಭದ್ರಾ, ಈ ನಿನ್ನಣ್ಣನಿಗೆ ಸಿಕ್ಕಿದ ಪ್ರಶಸ್ತಿ ಸಲುವಾಗಿ ಆ ಚಕ್ರವರ್ತಿ ಚಂದ್ರಕಾಂತ ಪೈಪೋಟಿ ಮಾಡಿದ್ದ. ಆ ಪರಿಣಾಮವಾಗಿ ಅವನಿಗೆ ಆ ಪ್ರಶಸ್ತಿ ಸಿಕ್ಕಿಲ್ಲ. ಅವನು ಅದಕ್ಕಾಗಿ ನಮ್ಮ ಮನೆಯ ಮೇಲೆ ನಮ್ಮ ಮೇಲೆ ಸೇಡಿನ ಜ್ವಾಲೆಯನ್ನು ಬೀಸಿದರು ಬೀಸಬಹುದು ಭದ್ರಾ. ಹೌದು ಮೈದನ, ನಾವು ಜಮೀನ್ದಾರದ ಮಂಟವ್ರದವರು ಅಂತ ನಮ್ಮ ಮೇಲೆ ಒಂದು ಕೆಗ್ಗನ್ನು ಇದ್ದೇ ಇದಿರ್ತೀಯಪ್ಪ. ನೀನು ಹುಷಾರಾಗಿರು ಮೈದನ. ಭದ್ರಾ, ಅದಕ್ಕಾಗಿ ಈ ಅಣ್ಣನ ಮಾತನ್ನು ನಡೆಸಿಕೊಡ್ತೀಯಾ ಹೇಳ್ತೀನಿ. ಒಂದೇ ಕಣ ನಿಮಗಾಗಿ 1000 ಮಾತನಾದರೂ ಹೇಳಿ ಅದನ್ನು ನಾನು ನಡೆಸಿಕೊಡುತ್ತೇನೆ. ಎತ್ತವರ ಹೆಸರು ಜೀವಂತ ಉಸಿರಬೇಕಾದರೆ ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನ್ನ ಹೃದಯದಲ್ಲಿ ಮಿಡಿತ ಅಡಿಸಿಕೊಂಡು ನೀವು ಬರವು ಮಾಡಿ ತೋರಿಸಿ ಕೆಲಸ ಆ ರಕ್ಷಣದಲ್ಲಿ ತಲೆ ಒತ್ತು ತರುತ್ತೇನ. ಬೇಗ ಹೇಳೋಣ, ಅದ್ಯಾವ ಕೆಲಸ? ಭದ್ರಾ, ಧರ್ಮೋ ರಕ್ಷಿತೋ ರಕ್ಷಿತ ಎಂಬಂತೆ ಧರ್ಮವನ್ನು ಕಾಪಾಡಿದರೆ ಆ ಧರ್ಮ ನಮ್ಮನ್ನು ಕಾಪಾಡುತ್ತದಪ್ಪ, ನಮ್ಮನ್ನು ಕಾಪಾಡುತ್ತದೆ. ಈ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಅನೇಕ ವರ್ಷಗಳಿಂದ ಈ ಜನಮೆಚ್ಚಿದ ಜಮೀನ್ದಾರ ಮನೆಯ ಕೀರ್ತಿ ಬೆಳಗುತ್ತಾ ಬಂದಿದೆ ನಕ್ಷತ್ರದ ಎತ್ತರಕ್ಕೆ. ಅದು ಉಳಿದುಕೊಂಡು ಹೋಗಬೇಕಾದ್ರೆ ಭದ್ರಾ ಅಣ್ಣ, ನೀನು ನಿತ್ಯ ಸತ್ಯಕ್ಕೆ ಹೆಗಲು ಕೊಟ್ಟು ನ್ಯಾಯ ನೀತಿ ಧರ್ಮ ಪರಿಪಾಲಕನಾಗಿ ನಿತ್ಯ ಕಾಮಿನಿ ಕಾಂಚನ ಲಂಚ ಕರ್ಮಿಗಳ ಸದೆ ಬಡಿಯುವ ಶೂರನಾಗಬೇಕು ಭದ್ರಾ. ಅಣ್ಣ, ದರಿದ್ರ ರೌಡಿಗಳಿಗೆ ನೀನು ವೀರಭದ್ರನಾಗಿ
ನಿತ್ಯ ಹೆಣ್ಣಿನ ಜೊತೆ ಚಲ್ಲಾಟವಾಡುವ ಕಾಮುಕರಿಗೆ ನೀನು ಆ ಶಿವನ ತ್ರಿಶೂಲವಾಗಿ ಈ ಮಣ್ಣಿನಲ್ಲಿ ನಿತ್ಯ ದುಡಿದು ನಿನ್ನ ಬೆವರನ್ನು ಹರಿಸಿ ಈ ಮಣ್ಣಿನ ಮಗನಾಗಿ ಬಾಳಬೇಕು ಭದ್ರ. ಕಾವೇರಿ ತಾಯಿಯ ಮಗನಾಗಬೇಕು ಭದ್ರ. ಅಷ್ಟೇ ಅಲ್ಲದೆ ದರಿದ್ರರಂತವರಿಗೆ, ದುಷ್ಟರಿಗೆ, ದುರ್ಯೋಧನನಂತವರಿಗೆ ಸಡ್ಡು ಹೊಡೆಯುವ ಸೂರನಾಗಿ ಬಾಳಬೇಕು ಭದ್ರ. ಇದ್ಯಾವ ದೊಡ್ಡ ಮಾತಿ ಹೇಳ್ತೀಯನ ಈ ನಿನ್ನ ತಮ್ಮನಿಗೆ? ನೀನು ಈಗಲೇ ಹೇಳಬೇಕಾದರೆ ಹುಲಿ ಹಾಲನ್ನೇ ತಂದು ಕೊಡುತ್ತೇನೆ. ಹಿಂಡು ಕುರಿ ಹಾಲು ಕುಡಿದು ಗಂಡು ಗಚ್ಚಿ ಹಾಕಿ ಸೇಡಿಗಾಗಿ ಸಡ್ಡಲು ಬರೆಸಿದ್ರೆ ಈ ನಿನ್ನ ತಮ್ಮ. ಸಭಾಷ್ ಭದ್ರ, ಸಭಾಷ್. ಕೇಳನ್ನ ಮಾತುಗಳನ್ನು ಈಗ ನಿತ್ಯ ಸತ್ತಲ ತಲೆ ಮೇಲೆ ಕಾಲಿಟ್ಟು ಮೆರೆಯವರಿಗೆ ನಾನು ನರ ಹಂತಕನಾಗಿ ಎನ್ನೇ ಜಗಳ ಕಣ್ಣೆಂದು ಮರೆತು ಮಾತೆಯ ಕುಂಕುಮ ಭಾಗ್ಯಕ್ಕೆ ಭಂಗ ತಂದ ಬೇವರ್ಸಿ ಮಕ್ಕಳಿಗೆ ನಾನು ಕಾಲ ಭೈರವನಾಗಿ ಈ ಬ್ರಹ್ಮಾಂಡವನ್ನು ಬುಡುಮೆಡಲು ಮಾಡಲು ಹೊರಟವರು ಬಿಸಿ ರಕ್ತದೊಂದಿಗೆ ನಿಮ್ಮ ಪವಿತ್ರ ಪಾದ ತೊಳೆದರೆ ನಾನು ನಿನ್ನ ತಮ್ಮ ವೀರಭದ್ರನೇ ಅಲ್ಲನಾ? ಇದು ನಿಮ್ಮ ಪಾದದಲ್ಲಿ ಸತ್ಯನ? ಎತ್ ಹೇಳು ಭದ್ರ. ನಿನ್ನ ಮಾತನ್ನು ಕೇಳಿದರೆ ನನಗೆ ಬಹಳ ಸಂತೋಷವಾಯಿತು. ನೀನು ಭದ್ರ ನನ್ನನ್ನು ನನ್ನ ತಮ್ಮನಾಗಿ ಪಡೆದಿದ್ದು ನನಗೆ ಜನ್ಮಕ ಸಾರ್ಥಕ ಅನಿಸ್ತಾ ಇದೆ ಕಣೋ, ಸಾರ್ಥಕ ಅನಿಸ್ತಾ ಇದೆ. ನೋಡಪ್ಪ, ನೀನು ನನ್ನ ಮೈದನ ಅಲ್ಲಪ್ಪ, ನೀ ನನ್ನ ಹಿರಿಮಗ. ಈ ನನ್ನ ಮಗನ ಮೇಲೆ ಈ ಶಾರದಾದ ಊರ ಹುಡುಗಿಯರ ಕಣ್ಣು ಯಾರ ಕಣ್ಣು ಬೀಳದೆ ಇರ್ಲಪ್ಪ. ಬೀಳಬಾರ್ದು. ಮೊದಲೇ ನಿಮಗೆ ತಂಗಿಯಾಗಿ ಜನ್ಮ ತಾಳಿ ಬರಬೇಕಾದ್ರೆ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದನೋ ನಾ ಕಾಣೆ. ನಿಜವಾಗ್ಲೂ ನೀವಿಬ್ರು ನನ್ನ ಬಂಗಾರದ ಅಣ್ಣಂದಿರು. ಹೌದಾ? ಮತ್ತೆ ನಿನ್ನ ದೊಡ್ಡ ಸಾಯತ್ತಿ ಮಾಡಿ ನಿನಗೆ ಒಂದು ವರವನ್ನು ನೋಡಿ ಮದುವೆ ಮಾಡಬೇಕೆಂಬುದು ನಮ್ಮೆಲ್ಲರ ಆಸೆ ತಂಗಿ, ನಮ್ಮೆಲ್ಲರ ಆಸೆ. ಮದುವೆ ಆದ ಮೇಲೆ ಗೊತ್ತಾಗುತ್ತದೆ ಅದರ ಕಥೆ. ಭದ್ರ ಅಣ್ಣ, ನಿಮ್ ತಂಗಿಯ ಮತ್ತು ನಿನ್ನ ಮದುವೆಯನ್ನು ಒಂದೇ ಮಂಟಪದಲ್ಲಿ ಮಾಡಿ ಮುಗಿಸ್ತನೋ ಅದ್ದೂರಿಯಿಂದ. ಆದಷ್ಟು ಬೇಗ ಮಾಡಿ ಅಣ್ಣ, ಆದಷ್ಟು ಬೇಗ ಮಾಡಿ. ಭದ್ರ, ಅಣ್ಣ, ಈ ಸಂತಸದ ಸಂಭ್ರಮದ ಸಡಗರದಲ್ಲಿ ಲಕ್ಷ್ಮಿ ತಂಗಿ ನಾವೆಲ್ಲರೂ ಆನಂದದಿಂದ ಕೂಡಿ ನಲಿಯೋಣ, ಬನ್ನಿರಿ. ಆಡೋಣ ಆಡೋಣ. ನಮ್ಮ ಮದುವೆ ಅಂದ್ಬಿಟ್ಟಲ್ಲಿ ನೀನ್ ಅಡಿಗೆದೆಲ್ಲ ಗೊತ್ತಾತ, ನೀ ಏನ್ ಅನ್ಭವಿಸಕತ್ತಿ ಇಲ್ಲ ಅನ್ನೋದು. ಅದಿರ್ಲಿ ತಂಗಿ. ಬೇಗ ಮದುವೆ ತಂಗಿ, ಮೊನ್ನೆ ಆದಿಶಕ್ತಿ ದೇವಿಯ ಜಾತ್ರೆಗೆ ನಿನಗೆ ಬೇರೆ ಬಟ್ಟೆಗಳನ್ನೇ ಕೊಡಿಸಿದ್ದೆ ನಾನು. ಕಾಲೇಜಿಗೆ ಇಂಥ ಬೇಡ ಬೇಡ, ಮುಂದಿನ ದಿನದಿಂದ ಕಾಲೇಜಿಗೆ ಹೋಗುವಾಗ ಮೈ ತುಂಬ ಬಟ್ಟೆ ಇರಬೇಕು. ಇದು ಜಮೀನ್ದಾರ ರಂಗನಾಥ ಮಣ್ಣಿನ ಮಗ ಆಜ್ಞೆ ನಿನಗೆ. ಅಣ್ಣನ ಆಜ್ಞೆಯನ್ನು ಪಾಲಿಸು ತಂಗಿ, ಯಾಕೆಂದ್ರೆ ನನ್ನ ಮುದ್ದಿನ ತಂಗಿ ಅಲ್ವಮ್ಮ ನೀನು. ಆಯ್ತು ಅಣ್ಣ, ಆದ್ರೆ ನಾನು ಬೆಂಗಳೂರಿನಲ್ಲಿ ಓದುವುದು. ಬೆಂಗಳೂರಿನಲ್ಲಿ ಇದೆ ಅಂದ್ಮೇಲೆ ಈ ಡ್ರೆಸ್ ಎಲ್ಲ ಕಾಮನ್ ಅಣ್ಣ. ಹೌದಮ್ಮ, ನಿನ್ನ ಮನಸ್ಸು ಕೊಳಕ್ಕಿಲ್ಲ. ಆದರೆ ಸಮಾಜದಲ್ಲಿರುವ ಗಂಡಸರು ಕನ್ಯು ಕೊಳಕಾಗಬಾರ್ದಮ್ಮ, ಕೊಳಕಾಗಬಾರದು ನಮ್ಮಿಂದ. ತಂಗಿ, ನೀನು ನನ್ನ ಮುದ್ದಿನ ತಂಗಿಯಮ್ಮ, ಮುದ್ದಿನ ತಂಗಿ. ಓ ನನ್ನ ತಂಗಿಯಮ್ಮ, ನನ್ನ ಜೀವ ನೀನಮ್ಮ, ನನ್ನ ಜೀವ ನೀನಪ್ಪ, ನಿನಗಾಗಿ ನಾನಮ್ಮ, ನನಗಾಗಿ ನೀನಮ್ಮ. ಓ ನನ್ನ ತಂಗಿಯಮ್ಮ, ನನ್ನ ಜೀವ ನೀನಮ್ಮ. ಓ ನನ್ನ ತಂಗಿಯಮ್ಮ, ನನ್ನ ಜೀವ ನೀನಮ್ಮ, ನಿನಗಾಗಿ ನಾವಮ್ಮ, ನನಗಾಗಿ ನೀವಮ್ಮ, ನನಗಾಗಿ ನೀನಮ್ಮ, ನಿನಗಾಗಿ ನಾನಮ್ಮ. ತಾಯಿ ತಂದೆ ಬಂಧು ಬಳಗ ಎಲ್ಲವೂ ನಿನಗೆ ನಾವಮ್ಮ. ಓ ನನ್ನ ತಂಗಿಯಮ್ಮ. ಅತ್ತಿಗೆ ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡಬಾರದೆ? ಆಗ್ಲೇ ನನ್ನ ಮುದ್ದಿನ ಮೈದನ ಪ್ರೀತಿ ನಮ್ಮ ತವರಿನ ಕಿರಿ, ಪ್ರೀತಿ ನಮ್ಮ ತವರಿನ ಕಿರಿ, ಪ್ರೀತಿ ನಮ್ಮ ತವರಿನ ಕಿರಿ, ಪ್ರೀತಿ ನಮ್ಮ ತವರಿನ ಕಿರಿ. ತವರಿನ ಬಾಗಿಲ ನಮ್ಮ ಕೋಟೆಗೆ
ದಾರಿಯ ಸಿರಿ ನಮ್ಮ ಭಾಗ್ಯದ ಸಿರಿ ಬನ್ನಿ ಎಲ್ಲದಕ್ಕೂ ಪ್ರಸಾದಕ್ಕೆ ಒಳಗೆ ಬನ್ರಿ. ಊಟ ರೆಡಿ ಆಗಿದೆ ಅತ್ತಿಗೆ. ಊಟಕ್ಕೆ ಊಟ ರೆಡಿ ಆಗಿದೆ, ಬಾರಪ್ಪ ಮೈದನ. ನಡಿ ಅತ್ತಿಗೆ, ಹೋಗೋಣ ಹಂಗಾರೆ, ಹೊಟ್ಟೆ ಬಹಳ ಹಸಿದಿದೆ. ಅದಕ್ಕೆ ರೊಟ್ಟಿ ಎಲ್ಲ ಮಾಡ ಊಟ ಮಾಡಿ ಲಕ್ಷ್ಮಿ ನಡಿ. ಸಮಯ ಬಹಳ ಆಗಿದೆ, ನೀನು ಒಳಗಡೆ ತಂಗಿಯನ್ನು ಕರೆದುಕೊಂಡು ಹೋಗಿ ಊಟಕ್ಕೆ ಸಿದ್ಧತೆ ಮಾಡು. ಆಗ್ಲೂ ರೀ. ಭದ್ರ, ಅಣ್ಣ ನನ್ನ ಪ್ರೀತಿಯ ಗೆಳೆಯ ಬಸವಂತನಿಗೆ ಮನೆಗೆ ಬಾ ಎಂದು ಫೋನ್ ಹಚ್ಚಿ ಹೇಳಿದೆ. ಹೌದಣ್ಣ. ಇನ್ನು ಬರಲಿಲ್ಲ ಯಾಕೋ? ನಮಸ್ಕಾರ ಜಮೀನ್ದಾರಿ, ನಮಸ್ಕಾರ. ಹಾ. ಅದೇನೋ ಬೇಗನೆ ಬಾ ಅಂತ ಮನೆ ಕಡೆ ಹೇಳಿದ್ರಿ. ಬಾ ಬಸವಂತ ಬಾ. ಏನಿಲ್ಲ, ಇಂದು ನನ್ನ ಮನೆಯಲ್ಲಿ ವಿಶೇಷವಾದ ಪೂಜೆ ಆಗಿದೆಯಪ್ಪ, ಪೂಜೆ ಆಗಿದೆ. ಅದಕ್ಕಾಗಿ ಸಿಹಿ ಭೋಜನ. ನಾವೆಲ್ಲರೂ ಬೇರೆ ಬೇರೆ ರಕ್ತದವರಾಗಿದ್ದರು. ಬಸವಂತ, ಇಂದು ನಾವೆಲ್ಲರೂ ಸೇರಿ ಊಟ ಮಾಡೋಣ ನಡೆಯಪ್ಪ, ಊಟ ಮಾಡೋಣ, ಪ್ರಸಾದವನ್ನು ಸ್ವೀಕರಿಸೋಣ. ನಡೆಯಿರಿ. యుద్ధం చేయాలంటే దమ్ ఉండాలా, ఒక్కరేం కడపాలంటే కాండు చొప్పుండాలా, ఈ సముద్రాత అప్తాలంటే నా పేరు ఖతర్నాక్ కడనాయ్ కడలా. ಸುಖದ ಸಂಪತ್ತಿಗೆಯಲ್ಲಿ ಹಣದ ದುರತ್ಕಾರದಿಂದ ಕುಬೇರನಾಗಿ ನಾ ಮೇರೇಬೇಕೆಂದರೆ ಅರಳಿದ ಪುಷ್ಪದಂತನಗೆ ಬೇರಿ ಈ ಲಕ್ಷ್ಮೀಕಾಂತನ ಮನದಲ್ಲಿ ಸುತ್ತಿಕೊಂಡಿರುವಲ್ಲ ಆ ಭಾಗ್ಯಶ್ರೀ. ಆಹಾ,
ಏನವಳ ಚಲುವಿನ ಚಿತ್ರಪಟ. ಯಾವ ಪಟವನ್ನು ತಿರುವಿ ಹಾಕಿ ನೋಡಿದರು ಚಿಟ್ಟೆ ಅಂತೆ ಹಾರಿ ಆಕ್ರಮಿಸುತ್ತಿರುವಲ್ಲ ಈ ಲಕ್ಷ್ಮೀಕಾಂತನ ಮನವನ್ನು. ಭಾಗ್ಯಶ್ರೀ, ಅಪ್ಪಟ ಸುಂದರಿಯಾಗಿ ನೀನೆಷ್ಟು ನಿನ್ನ ಅಣ್ಣನ ಮಡಿಯಲ್ಲಿ ಅವಿತುಕೊಂಡರು ಒಂದಲ್ಲ ಒಂದು ದಿನ ಲಕ್ಷ್ಮೀಕಾಂತನ ಜಾಲದಲ್ಲಿ ನೀ ಬೀಳಲೇಬೇಕು. ರಂಗನಾಥ, ಈ ಲಕ್ಷಾದೇಶ್ವರನ ಚದುರಂಗದ ಆಟದ ಮುಂದೆ ನಿನ್ಯಾವ ಆಟವು ನಡೆಯಲಾರದೆಂದು ತಿಳಿದುಕೋ. ನಾನೇ ಜಮೀನ್ದಾರನೆಂಬ ಪ್ರಶಸ್ತಿ ಪಡೆದ ಕೀರ್ತಿಯಮ್ಮ ನಿನ್ನ ಅಡುಗೆಗೆ ನನ್ನ ಮೋಡಿ ಎಂಬ ಬಾಂಬ್ ಸ್ಫೋಟ್ ಮಾಡಿ ಸುರಲೋಕದಿಂದ ಧರೆಗೆಳೆದು ಬಂದ ಸುಕೋಮಲ ಪಾರಿಜಾತ ಪುಷ್ಪ ನಿನ್ನ ತಂಗಿ ಭಾಗ್ಯಶ್ರೀಯನ್ನು ನನ್ನ ಅರಮನೆಯ ಆಡಂಬರದ ಅರಗಿಣಿಯನ್ನ ಆಗಿಸಿಕೊಂಡು ಅವಳ ವರ ಪುರುಷನಾಗಿ ಮಣ್ಣಿನ ಮಕ್ಕಳೆಂಬ ನಿಮ್ಮ ಸ್ವಕ್ಕೆಗೆ ತಕ್ಕ ಸವಾಲು ಹಾಕಿ ಅಕ್ಕರೆ ನಾಡಿನ ಸಕ್ಕರೆ ಸಿಹಿ ಚಕ್ರವರ್ತಿ ಚಂದ್ರಕಾಂತ ತಮ್ಮ ಲಕ್ಷ್ಮೀಕಾಂತನ ಈ ನಾಟಕದ ನಾಯಕನೆಂದೆನಿಸಿಕೊಳ್ಳದಿದ್ದರೆ ಮೇರಾ ನಾಮ್ ಲಕ್ಷ್ಮೀಕಾಂತ್ ಹೇ. समझना आज को तेरा सेहाली का मत समझना